ಹರಪನಹಳ್ಳಿ ಪಟ್ಟಣದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಫಾತಿಮಾ ಬಿ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಸಮಾರಂಭವನ್ನು ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಉದ್ಘಾಟಿಸಿ ಶಾಲಾ ವಿಷಯಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ವಿದ್ಯಾರ್ಥಿ ದೆಸೆಯಲ್ಲಿ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಇನ್ನು ಇದೇ ಸಮಯದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎಂವಿ ಅಂಜಿನಪ್ಪ ಹಾಗೂ ಫಾತಿಮಾ ಬಿ ಅವರು ಕಾರಂಜಿಯಲ್ಲಿ ಭಾಗವಹಿಸಿದ್ದ ಮಕ್ಕಳಿಗೆ ಶುಭ ಹಾರೈಸಿದರು. ನಡೆದ ಪ್ರತಿಭಾ ಕಾರಂಜಿಯಲ್ಲಿ ಒಟ್ಟು 3 ವಿಭಾಗಗಳಿಂದ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಗೆ ಆಯ್ಕೆಯಾದರು. ಇನ್ನು ವಿದ್ಯಾರ್ಥಿಗಳು ವಿವಿಧ ಪೋಷಕಗಳಲ್ಲಿ ಮತ್ತು ನೃತ್ಯ, ಸಂಗೀತ, ಭಾಷಣ ಮೊದಲಾದ ಕಾರ್ಯಕ್ರಮಗಳಲ್ಲಿ ಸಂಭ್ರಮದಿಂದ ಪಾಲ್ಗೊಂಡು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಕಳೆ ತಂದರು. ಇನ್ನು ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರು, ಹಲವು ಶಿಕ್ಷಣ ಸಂಸ್ಥೆಯ ಸದಸ್ಯರು ಜೊತೆಗೆ ಸಾರ್ವಜನಿಕರು ಹಾಜರಾಗಿದ್ದರು. ಇವತ್ತೊಂದು ಅವಕಾಶ ನಿಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ, ಸಂಗೀತದಲ್ಲಿ, ಇನ್ಸ್ಟ್ರೂಮೆಂಟಲ್ಲಿ, ನಾಟ್ಯದಲ್ಲಿ, ಆಮೇಲೆ ಭಾಷಣ ಮಾಡೋದಲ್ಲಿ, ಆಶುಭಾಷಣ ಇದು ತಯಾರಿ ಮಾಡೋದಕ್ಕೆ ಕೊಟ್ಟಿದ್ದು, ಆಶುಭಾಷಣ ಆಗಲಿ ಅಥವಾ ಪೇಂಟಿಂಗ್, ಚಿತ್ರಕಲೆಯಲ್ಲಾಗಲಿ, ಇದರಲ್ಲಿ ನಿಮಗೆ ಯಾವ್ಯಾವುದು ಇಷ್ಟ ಇದೆಯೋ ಅದರದ್ದು ಮಾಡೋದಕ್ಕೆ ಅವಕಾಶ ಇರುತ್ತೆ. ಮುಂದುವರಿಬೇಕು. ಮುಂದಿನ ದಿನಮಾನದಲ್ಲಿ ಬರೀ ಓದ್ಬಿಟ್ಟು ತಾತ ಹಾಕಿರೋ ಆಲದ ಮರದಲ್ಲಿ ನೇತು ಹಾಕೋ ಬದಲಿ ಎಲ್ಲರೂ ಇಂಜಿನಿಯರ್ ಮಾಡ್ತಾರೆ, ಎಲ್ಲರೂ MBBS ಡಾಕ್ಟರ್ ಆಗ್ತಾರೆ, ನಾನು ಅದೇ ಆಗಬೇಕು ಅಂತ ಖಂಡಿತ ಮಾಡಬೇಡಿ. ನಿಮಗೆ ಇಷ್ಟವಾದ ಸಬ್ಜೆಕ್ಟ್ ಸಾಂಸ್ಕೃತಿಕ ರಂಗದಲ್ಲಿ ಮಾಡೋದು ಚೆನ್ನಾಗಿ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಓದು ಒಂದು ಕಡೆಗಾದ್ರೆ ಜ್ಞಾನಾರ್ಜನೆ ಮಾಡೋದಕ್ಕೆ ಓದು ಬೇಕೇ ಬೇಕು, ಅದನ್ನು ನಾವು ಓದ್ತೀವಿ. ಜೊತೆಗೆ ಸಮಾಜದಲ್ಲಿ ನಡೆಯುತ್ತಿರುವ ನಮ್ಮ ಇತಿಹಾಸದಿಂದ ಪರಂಪರೆಯಾಗಿ ಬಂದಿರುವಂಥ ನಮ್ಮ ನಾಟ್ಯ ಕಲೆಗಳನ್ನು, ಚಿತ್ರಕಲೆಯನ್ನು, ಚಿತ್ರ ಬಿಡಿಸೋದ್ರಿಂದ, ನೀವೆಲ್ಲ ಮಾಡೋದ್ರಿಂದ ನಿಮ್ಮ ತಂದೆ ತಾಯಿಗಳು ಹೇಳ್ತಾರೆ, ನೀವು ಇದನ್ನು ಕಲ್ತ್ನ ಬಂದ್ರೆ ಹೊಟ್ಟೆ ತುಂಬಲ್ಲ ಅಂತ. ಯಾಕೆ? ಹೊಟ್ಟೆ ಪಾಡಿಗೋಸ್ಕರ ಅಲ್ಲ, ನಮ್ಮ ಆತ್ಮ ತೃಪ್ತಿಗೋಸ್ಕರ ನಾವು ಇದನ್ನು ಮಾಡಬೇಕಾಗುತ್ತೆ. ಓದೋದು ಬೇಡ ಅಂತ ಯಾರು ಹೇಳೋಲ್ಲ, ಬಟ್ ಪೇರೆಂಟ್ಸ್ ಇಲ್ಲಿ ಇಲ್ಲ. ಅವರಿಗೆ ಒಂದು ಕಿವಿ ಮಾತು ಹೇಳ್ತಿದ್ದು, ತುಂಬ ಜನ ಕಮ್ಮಿ ಪೇರೆಂಟ್ಸ್ ಬಂದಿದ್ದಾರೆ. ಯಾವ ಮಕ್ಕಳು ಡ್ಯಾನ್ಸ್ ಮಾಡ್ತಾರೋ ಅಥವಾ ಏನಾದರೂ ಮಾಡ್ತಾ ಇರೋ ಮುಂದ್ಗಡೆ ಅವ್ರ ತಂದೆ ತಾಯಿಗಳು ಬಂದಿರೋದು ಕಾಣ್ತಾ ಇದೆ. ಎಲ್ಲ ಮಕ್ಕಳು ತಂದೆ ತಾಯಿ ಬಂದಿದ್ದು ನೋಡೋ ಅಂಥದ್ದು, ಅವ್ರು ಮಾಡಬೇಕು ಇವ್ರು ಮಾಡಬೇಕು ಅಲ್ಲ. ನಿಮ್ಮಲ್ಲಿ ಒಬ್ಬೊಬ್ಬರ ಹತ್ರ ಒಂದು ಸ್ಪೆಷಲ್ ಅಂದರೆ ವಿಶೇಷತೆಯಿಂದ ಕೂಡಿರೋದಿರುತ್ತೆ. ಅದನ್ನು ನಿಮಗೆ ಇವತ್ತು ಹೊರಗಡೆ ತರೋದಕ್ಕೆ ಅವಕಾಶ. ನಮ್ಮನೇಲಿ ನಾವು 4 ಜನ ಇದ್ವಿ. ನಮ್ಮ ತಂದೆ ಬರೀ ನಮಗೆ ಓದೋದಿಕ್ಕೆ ಬಿಟ್ಟಿರಲಿಲ್ಲ, ಜೊತೆಗೆ ನಮ್ಮ ಹವ್ಯಾಸಗಳನ್ನು ಕಲಿಯೋದಿಕ್ಕೆ ಬಿಟ್ಟಿದ್ರು. ನನ್ನ ತಮ್ಮ ರವಿ ಎಲ್ಲರಿಗೂ ಗೊತ್ತು, MLA ಆಗಿದ್ದ 13ರಲ್ಲಿ, ಎಲ್ಲರಿಗೂ ಗೊತ್ತಿದೆ. ಅವನು ಒಳ್ಳೆ ತಬಲಾ ಪ್ಲೇಯಿಸ್ಟ್, ತಬಲಾ ನುಡಿಸ್ತಾ ಇದ್ದ, ಹಂಗೆ ಪಿಯಾನೋನು ನುಡಿಸ್ತಾ ಇದ್ದ. ಒಬ್ಬೊಬ್ಬ ನಮ್ಮ 4 ಜನಕ್ಕೂ 4 ದಿಕ್ಕುಗಳನ್ನು ಕಲಿಸ್ಕೊಟ್ರು ನಮ್ಮ ತಂದೆ ನಮಗೆ. ಜೊತೆಗೆ ಸಾಂಸ್ಕೃತಿಕ ಕಲಿಯೋದ್ರ ಜೊತೆಗೆ ಓದುವ ಹವ್ಯಾಸ, ಬರೀ ಪಠ್ಯಪುಸ್ತಕ ಮಾತ್ರ ನಾವು ಓದ್ತಾ ಇರಲಿಲ್ಲ. ಜೊತೆಗೆ ಎಲ್ಲ ಬುಕ್ಕುಗಳನ್ನು ಓದೋದಿಕ್ಕೆ, ಚಂದಮಾಮನಿಂದ ಹಿಡಿದು ಲೈಲಾ, ಮಜ್ನು, ಫ್ಯಾಂಟಮ್, ಚಿನ್ನಕುರಳಿ, ನಮ್ಮ ಲಕ್ಷ್ಮಣ ರಾವ್ ಅವರ ವ್ಯಂಗ್ಯಚಿತ್ರಗಳು, ಇವೆಲ್ಲ ಓದ್ತಾ ಇದ್ವಿ ನಾವು. ಅದನ್ನು ನಮ್ಮ ತಂದೆ ನಮಗೆ ಪಾಲಿಸಿದ್ರು, ನಮ್ಮ ಕಲೀಲಿ ಅನ್ನೋ ಒಂದು ಉದ್ದೇಶಕ್ಕೆ ಪಾಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದನ್ನೇ ನಮ್ಮ ತಂದೆ ತಾಯಿಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಬದನೆಕಾಯಿ ಮಾಡಬೇಡಿ, ಪ್ರಪಂಚದಲ್ಲಿ ಆಗು ಹೋಗುವಂತ ವಿಚಾರಗಳು ಪೇಪರಲ್ಲಿ ಓದೋದಕ್ಕೆ ಮತ್ತು ತಮ್ಮ ಪ್ರತಿಭೆಯನ್ನು ಹೊರಗೆ ತರೋದಕ್ಕೆ ನಮ್ಮ ಪೇರೆಂಟ್ಸ್ಗಳು ಅದಕ್ಕೆ ಸಹಕಾರ ಕೊಡಲಿ ಅಂತ. ಎಲ್ಲ ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ತಪ್ಪಿದ್ರೆ ಏನು ಹೆದರ್ಕೋಬೇಡಿ, ತಪ್ಪಿರೋದನ್ನ ಬಿಟ್ಬಿಡಿ, ಮತ್ತೆ ಮುಂದಿನ ಇದಕ್ಕೆ ಹೋಗಿ. ಭಾಷಣ ಮಾಡೋ ಮುಂದೆ